ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಧಾನ್ಯ ದಾನ, ಲಾಭ ಮತ್ತು ಪರಿಹಾರಗಳು ಅನ್ನೋ ಒಂದು ಆಕರದ ಕೆಲವು ಮುಖ್ಯ ಭಾಗಗಳನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಜ್ಯೋತಿಷದಲ್ಲಿ ಈ ದಾನಗಳಿಗೆಲ್ಲ ತುಂಬಾ ಮಹತ್ವ ಇದೆ ಅಲ್ವಾ? ಕಷ್ಟ ಬಂದಾಗ ಅಥವಾ ಏನಾದ್ರೂ ಒಳ್ಳೇದಾಗ್ಲಿ ಅಂತ ಕೆಲವು ವಸ್ತುಗಳನ್ನ ದಾನ ಮಾಡು ಸಂಪ್ರದಾಯ ನಮ್ಮಲ್ಲಿದೆ. ಅದರಲ್ಲೂ ಕೆಲವು ಧಾನ್ಯಗಳ ದಾನಕ್ಕೆ ವಿಶೇಷ ಫಲ ಸಿಗತ್ತೆ ಅಂತ ಈ ಆಕಾರ ಹೇಳುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ, ಇದರ ಹಿಂದಿನ ನಂಬಿಕೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದು ಆರೋಗ್ಯ ಇರ್ಬೋದು, ಆರ್ಥಿಕ ಸ್ಥಿತಿ ಸುಧಾರಣೆ ಇರ್ಬೋದು, ಅಥವಾ ಸಮಸ್ಯೆ ನಿವಾರಣೆನೇ ಇರ್ಬೋದು. ಈ ಥರದ ಪದ್ಧತಿಗಳು ನಮ್ಮ ಹಲವಾರು ಸಂಸ್ಕೃತಿಗಳಲ್ಲಿ, ವಿಶೇಷವಾಗಿ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಬಹಳ ಹಿಂದಿನಿಂದ ಇದೆ. ಈ ಆಕಾರದಲ್ಲಿ ಅಂಥ ಕೆಲವು ನಂಬಿಕೆಗಳ ವಿವರಣೆ ಇದೆ. ಸರಿ, ಹಾಗಾದ್ರೆ ಮೊದಲಿಗೆ ಅಕ್ಕಿ ಬಗ್ಗೆ ನೋಡೋಣ. ಇದರಲ್ಲಿ ಹೇಳಿರೋ ಪ್ರಕಾರ ಅಕ್ಕಿ ದಾನ ಮಾಡಿದ್ರೆ ಮಾನಸಿಕ ಸಮಸ್ಯೆಗಳು ಅಂದ್ರೆ ನೆಗೆಟಿವ್ ಥಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಕಲಹಗಳು ದೂರ ಆಗುತ್ತೆ, ಕುಟುಂಬದವರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಹೌದು, ಅಕ್ಕಿ ನಮ್ಮಲ್ಲಿ ಬರೀ ಮುಖ್ಯ ಆಹಾರ ಅಲ್ಲ ಅಲ್ವಾ? ಅದೊಂದು ರೀತಿ ಸಮೃದ್ಧಿ, ಪೋಷಣೆ, ಮಂಗಳಕರವಾದ ವಸ್ತುವೂ ಹೌದು. ಪೂಜೆಗಳಲ್ಲೆಲ್ಲ ಅಕ್ಷತೆ ಅಂತ ಬಳಸ್ತೀವಿ. ಹಾಗಾಗಿ ಬಹುಶಃ ಅದರ ದಾನ ಮಾನಸಿಕ ಶಾಂತಿ ಮತ್ತೆ ಕುಟುಂಬದ ಸೌಖ್ಯಕ್ಕೆ ಕಾರಣ ಆಗತ್ತೆ ಅನ್ನೋ ನಂಬಿಕೆ ಬಂದಿರಬಹುದು ಸಾಂಕೇತಿಕವಾಗಿ. ಓ ಹೌದು. ಈಗ ತೊಗರಿಬೇಳೆ ಬಗ್ಗೆ ನೋಡಿದ್ರೆ ಇದರ ದಾನದಿಂದ ಕುಜದೋಷ ನಿವಾರಣೆ ಆಗತ್ತೆ ಅಂತ ಇದೆ. ಮತ್ತೆ ವಂಶಪಾರಂಪರ್ಯವಾಗಿ ಬರುವ ಸರ್ಪದೋಷಗಳು, ಬಿಪಿ ಸಮಸ್ಯೆಗಳು, ಆಮೇಲೆ ರಜಸ್ವಲ ದೋಷಗಳು ಅಂದ್ರೆ ಮುಟ್ಟಿಗೆ ಸಂಬಂಧಪಟ್ಟ ದೋಷಗಳು, ಇವೆಲ್ಲ ನಿವಾರಣೆ ಆಗತ್ತಂತೆ. ಇಲ್ಲಿ ನಂಬಿಕೆ ಏನಂದ್ರೆ ಈ ನಿರ್ದಿಷ್ಟ ವಸ್ತುಗಳ ದಾನ ಆ ದೋಷಗಳ ಕೆಟ್ಟ ಪ್ರಭಾವವನ್ನ ಕಡಿಮೆ ಮಾಡುತ್ತೆ ಅನ್ನೋದು. ಸರಿ. ಹಾಗಾದ್ರೆ ಉದ್ದಿನ ಬೇಳೆ ದಾನಕ್ಕೆ ಯಾವ ಫಲ ಹೇಳಿದ್ದಾರೆ? ಶ್ರಾದ್ದ ಮಾಡುವಾಗ ಏನಾದ್ರೂ ತಪ್ಪುಗಳಾಗಿದ್ರೆ ಅದರ ಫಲ ಕಡಿಮೆ ಆಗತ್ತೆ, ಪಿತೃಶಾಪ ನಿವಾರಣೆಯಾಗತ್ತೆ, ಆಮೇಲೆ ಅಪಮೃತ್ಯು ಅಂದ್ರೆ ಅಕಾಲಿಕ ಮರಣ ಅದನ್ನೂ ತಪ್ಪಿಸುತ್ತೆ, ಮತ್ತೆ ಕಣ್ಣಿಗೆ ಕಾಣಿಸ್ತಾ ರೋಗಗಳು ಅಂದ್ರೆ ಅಗೋಚರ ರೋಗಗಳ ನಿವಾರಣೆಗೆಲ್ಲ ಇದು ಒಳ್ಳೆಯದು ಅಂತಿದೆ. ಈಗ ತೆಂಗಿನಕಾಯಿ ವಿಚಾರಕ್ಕೆ ಬರೋಣ. ಇದನ್ನ ಇಷ್ಟಾರ್ಥಪ್ರದಾಯಿನಿ ಅಂತ ಕರೀತಾರೆ. ಅಂದ್ರೆ ಬಯಸಿದ್ದನ್ನ ಕೊಡೋದು ಅಂತ. ಮಕ್ಕಳ ನಡತೆ ಸರಿಯೋಗೋಕೆ, ಮನೆಯಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷಕ್ಕೆ, ಸಂತಾನ ಭಾಗ್ಯಕ್ಕೆ, ಹೊಟ್ಟೆ ಸಮಸ್ಯೆಗಳಿಗೆ, ಆಮೇಲೆ ನಾವು ಮಾಡೋ ಕೆಲಸಗಳಲ್ಲಿ ಯಶಸ್ಸು ಸಿಗೋಕೆ, ಹೀಗೆಲ್ಲ ಸಹಾಯ ಆಗತ್ತೆ ಅಂತ ಬರೆದಿದೆ. ಯಾಕೆ ಇದಕ್ಕಿಷ್ಟು ಪ್ರಾಮುಖ್ಯತೆ? ತೆಂಗಿನಕಾಯಿ ಬಹುತೇಕ ಎಲ್ಲಾ ಪೂಜೆ ಪುನಸ್ಕಾರಗಳಲ್ಲೂ ಬೇಕೇ ಬೇಕು ಅಲ್ಲ? ಅದನ್ನ ಪೂರ್ಣ ಫಲ ಅಂತಾರೆ. ಅಂದ್ರೆ ಶುದ್ಧತೆ, ದೈವಿಕತೆಯ ಸಂಕೇತ ಅದು. ಆಮೇಲೆ ವೀಣ್ಯದೆಲೆ ದಾನ, ಇದು ಮಾಡಿದ್ರೆ ಧನಲಕ್ಷ್ಮಿ ಒಲಿದ್ ಬರ್ತಾಳೆ, ಹಣಕಾಸಿನ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ. ಇದು ತುಂಬಾ ಸಿಂಪಲ್ ಆಗಿ ಕಾಣಿಸುತ್ತೆ. ಹೌದು, ವೀಳ್ಯದೆಲೆನ ನಾವು ತಾಂಬೂಲವಾಗಿ ಶುಭ ಸಂದರ್ಭಗಳಲ್ಲಿ ಅತಿಥಿ ಸತ್ಕಾರಕ್ಕೆಲ್ಲ ಬಳಸ್ತೀವಿ. ಈ ಮಂಗಳಕರ ಸಂದರ್ಭಗಳ ಜೊತೆ ಅದಕ್ಕೆ ಸಂಬಂಧ ಇರೋದ್ರಿಂದ ಅದನ್ನ ಹಣಕಾಸು ಸಮೃದ್ಧಿ ಜೊತೆ ಜೋಡಿಸಿರಬಹುದು. ಇನ್ನು ಅಡಿಕೆ, ಅದನ್ನ ಇಷ್ಟಲಕ್ಷ್ಮಿ ಸ್ವರೂಪ ಅಂತಾರೆ. ಸಂಸ್ಕೃತದಲ್ಲಿ ಪೂಗಿ ಫಲ ಅಂತಲೂ ಹೆಸರಿದೆ. ವೀಳ್ಯದೆಲೆ ಜೊತೆ ಅಡಿಕೆ ಹಾಕಿ ತಾಂಬೂಲ ತಗೊಂಡ್ರೆ ಇಷ್ಟಾರ್ಥ ಬೇಗ ಈಡೇರುತ್ತೆ ಅಂತಾರೆ. ಆದ್ರೆ ಇಲ್ಲೊಂದು ವಾರ್ನಿಂಗ್ ಕೂಡ ಇದೆ. ಬರೀ ಅಡಿಕೆ ತಿಂದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಅಂತೆ. ಏನಿದು? ಹೌದು, ಬ್ರಹ್ಮಹತ್ಯಾ ದೋಷ ಅನ್ನೋದು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ತುಂಬಾ ಗಂಭೀರವಾದ ಪಾಪಗಳಿಗೆ ಸಮಾನವಾದ ದೋಷ. ಬರೀ ಅಡಿಕೆ ತಿನ್ಬಾರ್ದು ಅನ್ನೋದಿಕ್ಕೆ ಬಹುಶಃ ಅದರ ಅತಿಯಾದ ಸೇವನೆಯಿಂದ ಆರೋಗ್ಯ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣ ಇರ್ಬೋದು. ಅಥವಾ ತಾಂಬೂಲ ಅಂದ್ರೆ ವೀಳ್ಯದೆಲೆ ಮತ್ತೆ ಅಡಿಕೆ ಸೇರಿದ್ರೇನೆ ಅದು ಪೂರ್ಣ ಅನ್ನೋ ನಂಬಿಕೆ ಇರ್ಬೋದು. ಒಟ್ನಲ್ಲಿ ತಾಂಬೂಲ ಸೇವನೆ ಅನ್ನೋದೇ ಒಂದು ಸಾಂಸ್ಕೃತಿಕ ಆಚರಣೆ. ಅದರ ಮಹತ್ವದಿಂದ ಈ ನಂಬಿಕೆಗಳು ಬಂದಿರಬಹುದು. ಸರಿ, ಕೊನೆಯದಾಗಿ ಬೆಲ್ಲ. ಇದ್ರಲ್ಲಿ ರಸಲಕ್ಷ್ಮಿ, ಬ್ರಹ್ಮ, ಮಹಾಲಕ್ಷ್ಮಿ, ಗಣಪತಿ ಎಲ್ಲ ಇರ್ತಾರಂತೆ. ಬೆಲ್ಲ ದಾನ ಮಾಡಿದ್ರೆ ನೆಗೆಟಿವ್ ಆಲೋಚನೆಗಳು ಹೋಗಿ ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿ ಆಗತ್ತೆ ಅನ್ನೋ ನಂಬಿಕೆ. ಬೆಲ್ಲ ಅಂದ್ರೆ ನೈಸರ್ಗಿಕ ಸಿಹಿ ಅಲ್ವಾ? ಸಿಹಿ ಅಂದ್ರೇನೆ ಸಾಮಾನ್ಯವಾಗಿ ಸಂತೋಷ, ಶುಭ ಸೂಚಕ. ನಾವು ಪೂಜೆಗಳಲ್ಲಿ ನೈವೇದ್ಯಕ್ಕೆಲ್ಲ ಬೆಲ್ಲ ಬಳಸ್ತೀವಿ. ಹಾಗಾಗಿ ಅದರ ದಾನ ಜೀವನದಲ್ಲಿ ಒಳ್ಳೆಯದು, ಸಕಾರಾತ್ಮಕತೆ, ಅಭಿವೃದ್ಧಿ ತರತ್ತೆ ಅನ್ನೋ ನಂಬಿಕೆ ಸಹಜವಾಗಿ ಬೆಳೆದಿರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಆಕಾರದ ಪ್ರಕಾರ ನಾವು ದಿನಾ ಬಳಸೋ ಸಾಮಾನ್ಯ ಆಹಾರ ಪದಾರ್ಥಗಳ ದಾನಕ್ಕೂ ನಮ್ಮ ಜೀವನದ ಬೇರೆ ಬೇರೆ ಆಯಾಮಗಳು ಅಂದ್ರೆ ಆರೋಗ್ಯ, ಕುಟುಂಬ, ಹಣಕಾಸು, ಪಿತೃಗಳಿಗೆ ಸಂಬಂಧಪಟ್ಟ ವಿಷಯಗಳು, ಹೀಗೆ ಎಲ್ಲದಕ್ಕೂ ಒಂದು ಸಂಬಂಧ ಕಲ್ಪಿಸಲಾಗಿದೆ. ಇದು ನಿಜಕ್ಕೂ ಯೋಚನೆ ಮಾಡೋವಂತರ ವಿಷಯ. ಹೌದು, ಖಂಡಿತ.
ನಮ್ಮ ದಿನನಿತ್ಯದ ವಸ್ತುಗಳು, ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು ಇವೆಲ್ಲ ಹೇಗೆ ಒಂದಕ್ಕೊಂದು ಸೇರಿಕೊಂಡಿವೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಇಲ್ಲಿ ನಾವು ಇದರ ವೈಜ್ಞಾನಿಕ ಸತ್ಯಾಸತ್ಯತೆ ಏನು ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಈ ನಂಬಿಕೆಗಳು ನಮ್ಮ ಸಮಾಜದಲ್ಲಿ ಆಹಾರ, ದಾನ, ಸಹಾಯ ಅನ್ನೋ ವಿಷಯಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಹೇಗೆ ರೂಪಿಸಿವೆ ಮತ್ತೆ ಬಹುಶಃ ಇವತ್ತಿಗೂ ಹೇಗೆ ಪ್ರಭಾವ ಬೀರುತ್ತಿರಬಹುದು ಅಂತ ಯೋಚಿಸೋದು ಮುಖ್ಯ ಅನ್ಸುತ್ತೆ. ಈ ನಂಬಿಕೆಗಳು ಬರೀ ಸಾಂಕೇತಿಕವಾಗಿ ಉಳಿದಿವೆಯಾ ಅಥವಾ ಇವತ್ತಿಗೂ ಜನರ ದೈನಂದಿನ ನಿರ್ಧಾರಗಳ ಮೇಲೆ, ಅವರು ಯಾವ ವಸ್ತುವನ್ನು ದಾನ ಮಾಡಬೇಕು ಅಂತ ಆಯ್ಕೆ ಮಾಡೋದ್ರ ಮೇಲೆ ಪರಿಣಾಮ ಬೀರುತ್ತಿದೆಯಾ? ಇದು ಆಲೋಚಿಸಬೇಕಾದ ಒಂದು ವಿಚಾರ.